ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದ ದೌರ್ಭಾಗ್ಯವೋ ಏನು, ನಕಲಿ ದೇಶಭಕ್ತರಿಗೆ ಸಿಕ್ಕಿದಷ್ಟು ಗೌರವ ಮನ್ನಣೆ ನಿಜವಾದ ರಾಷ್ಟ್ರ ಪ್ರೇಮಿಗಳಿಗೆ ಸಿಕ್ಕೇ ಇಲ್ಲ. ಅದು ಈಗಲೂ ಕೂಡ ನಡೀತಿದೆ. ಈ ಮಾತನ್ನ ನಾವು ಹೇಳೋಕ್ಕೂ ಕಾರಣ ಇದೆ. ಅದೇನಂದ್ರೆ, ಅಪ್ರತಿಮ ದೇಶಭಕ್ತನೊಬ್ಬನನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸಿಬಿಡ್ತು. ನಮ್ಮ ದೇಶಕ್ಕಾಗಿ ಶತ್ರು ರಾಷ್ಟ್ರಕ್ಕೆ ಹೋಗಿದ್ದ ದೇಶ ಪ್ರೇಮಿಯನ್ನ ನಮ್ಮವನಲ್ಲ ಅಂತ ಹೇಳ್ತು. ಸಾಲದಕ್ಕೆ ಸತ್ತಾಗ್ಲೂ ಒಂದು ಸಣ್ಣ ಗೌರವವನ್ನು ಸಮರ್ಪಿಸಲೇ ಇಲ್ಲ. ಅಂಥದ್ದೊಂದು ನೋವಿನ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಾನು ಒಂದು ವೇಳೆ ಅಮೆರಿಕದ ಏಜೆಂಟ್ ಆಗಿದ್ದಿದ್ರೆ ಕೇವಲ 3 ದಿನದಲ್ಲಿ ಜೈಲಿನಿಂದ ಆಚೆ ಬಂದುಬಿಡ್ತಿದ್ದೆ. ಈ ಸಾಲುಗಳನ್ನು ಕೇಳಿದ್ರೆ ಇದೇನಿದು ಅನಿಸಿಬಿಡುತ್ತೆ. ಆದರೆ ಈ ಸಾಲುಗಳು ನಿಜಕ್ಕೂ ಒಬ್ಬ ಅಪ್ರತಿಮ ದೇಶಭಕ್ತನದ್ದು. ದೇಶ ಮೊದಲು ಆಮೇಲೆ ಉಳಿದದ್ದು ಅಂತ ಹೇಳುತ್ತಿದ್ದ ಆ ದೇಶಪ್ರೇಮಿ ತಾನು ಸಾಯುವ 3 ದಿನಗಳ ಹಿಂದೆ ಪಾಕಿಸ್ತಾನ ಜೈಲಿನಲ್ಲಿ ಕುಳಿತು ತನ್ನ ಕುಟುಂಬಕ್ಕೆ ಬರೆದಿದ್ದ ಅಂತಿಮ ಸಾಲುಗಳು ಇವು. ಹಾಗಂತ ರಾಷ್ಟ್ರ ಭಕ್ತನಿಗೆ ದೇಶದ ಮೇಲಿನ ಪ್ರೀತಿ ಹೋಗಿರಲಿಲ್ಲ. ಈ ಕಥೆಯನ್ನ ಸಂಪೂರ್ಣವಾಗಿ ನೀವು ಕೇಳಿದ್ರೆ ನಿಜಕ್ಕೂ ಮೈ ನವಿರೇಳುತ್ತೆ. ಹಾಗೆ ಆಳೋ ಮಂದಿಯ ವಿರುದ್ಧ ರಕ್ತ ಕುದಿಯತ್ತೆ. ಅಷ್ಟಕ್ಕೂ ಈ ಪತ್ರವನ್ನ ಬರೆದದ್ದು ದೇಶಕ್ಕಾಗಿ ಪ್ರಾಣದ ಹಂಗನ್ನೇ ತೊರೆದು ಭಾರತದ ಗೂಢಚಾರಿಯಾಗಿ ಕೆಲಸ ಮಾಡಿ ಕೊನೆಗೆ ಈತ ನಮ್ಮವನಲ್ಲ ಅನಿಸಿಕೊಂಡು ನರಕಯಾತನೆ ಪಟ್ಟು ಕೊನೆಗೆ ಸತ್ತು ಹೋದ ರವೀಂದ್ರ ಕೌಶಿಕ್. ರವೀಂದ್ರ ಕೌಶಿಕ್ ದೇಶದ ರಾ ಏಜೆಂಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಮಾಹಿತಿಯನ್ನ ಭಾರತಕ್ಕೆ ಸರಬರಾಜು ಮಾಡ್ತಿದ್ರು. ಇವರ ಆ ದಿಟ್ಟತನದ ಎದೆಗಾರಿಕೆಯ ಕಥೆ ಬೆಚ್ಚಿ ಬೀಳಿಸುವಂಥದ್ದು. ರವೀಂದ್ರ ಕೌಶಿಕ್ ಹುಟ್ಟಿದ್ದು 1952ರ ಏಪ್ರಿಲ್ 11ರಂದು ಶ್ರೀ ಗಂಗಾನಗರದಲ್ಲಿ. ನೋಡೋಕೆ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್, ಯಾವ ಬಾಲಿವುಡ್ ಹೀರೋಗೂ ಕಡಿಮೆ ಇಲ್ಲದಂತೆ ಇದ್ರು. ಶ್ರೀ ಗಂಗಾನಗರ ಇರೋದು ಎಲ್ಲಿ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿ. ಇಂತಹ ಊರಿನಲ್ಲಿ ಹುಟ್ಟಿದ ಇವರಿಗೆ ಯುದ್ಧ ಅಂದರೆ ಏನು ಅನ್ನೋದು ಹತ್ತಿರದಿಂದಲೇ ಗೊತ್ತಾಗಿ ಹೋಗಿತ್ತು. ಸಾಲದಕ್ಕೆ ಇವರ ತಂದೆ ವಾಯುಪಡೆಯ ನಿವೃತ್ತ ಅಧಿಕಾರಿಯಾಗಿದ್ದರು. ಇದಕ್ಕೆ ಕಾರಣ 1965 ಹಾಗೂ 71ರ ಭಾರತ ಮತ್ತು ಪಾಕಿಸ್ತಾನದ ಕದನ. ಇದನ್ನು ನೋಡಿಕೊಂಡೇ ಆಡಿಕೊಂಡು ಬೆಳೆದಿದ್ರು ರವೀಂದ್ರ ಕೌಶಿಕ್. ಬಿಕಾಂ ಓದಿದ್ದ ಇವರು ಕಾಲೇಜು ದಿನಗಳಲ್ಲಿ ನಾಟಕ ಹಾಗೂ ಮಿಮಿಕ್ರಿಗಳಲ್ಲಿ ಮಿಂಚಿದ್ರು. ಅದೊಂದು ಬಾರಿ ಏನಾಗುತ್ತೆ, ಲಖನೌದ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ರವೀಂದ್ರ ಕೌಶಿಕ್ ಭಾಗವಹಿಸಿದ್ರು. ದೇಶ ಪ್ರೇಮದ ಕಥೆಯನ್ನ ಸಾರುವ ಪಾತ್ರದಲ್ಲಿ ಅಭಿನಯಿಸಿದ್ರು. ಆದರೆ ಇದೇ ಅವರ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಅನ್ನೋದು ಬಹುಶಃ ಇವರಿಗೆ ಗೊತ್ತಿರಲಿಲ್ವೇನೋ. ಇವರ ಈ ನಾಟಕವನ್ನ ರಾ ಅಧಿಕಾರಿಗಳು ನೋಡ್ತಾರೆ. ನೋಡಿದವರೇ ರಾ ಅಧಿಕಾರಿಗಳು ರವೀಂದ್ರ ಕೌಶಿಕ್ಗೆ ದೊಡ್ಡ ಆಫರ್ ನೀಡ್ತಾರೆ. ಅಸಲಿಗೆ ರವೀಂದ್ರ ಕೌಶಿಕ್ಗೆ ಈ ಆಫರ್ ಯಾವುದು ಅಂತ ಮೊದಲು ಗೊತ್ತೇ ಇರಲಿಲ್ಲ. ಆದರೆ ರವೀಂದ್ರ ಕೌಶಿಕ್ ರಾ ಕಚೇರಿಗೆ ಹೋದಾಗಲೇ ಗೊತ್ತಾಗೋದು ಅಧಿಕಾರಿಗಳು ತಮ್ಮನ್ನು ಕರೆಸಿರೋದು ಯಾವ ಕಾರಣಕ್ಕೆ ಅಂತ. ರಾ ಅಧಿಕಾರಿಗಳು ರವೀಂದ್ರ ಕೌಶಿಕರನ್ನ ಸಂದರ್ಶನ ಮಾಡಿದ್ದೇ ಒಂದು ಮಾತನ್ನ ಕೇಳ್ತಾರೆ. ಅದೇನಂದ್ರೆ, ನೀನು ಗೂಢಚಾರಿ ಆಗ್ತೀಯಾ, ದೇಶಕ್ಕಾಗಿ ಬದುಕ್ತೀಯಾ ಅಂತ. ಇದು ಲೈಫ್ ಆ್ಯಂಡ್ ಡೈ ಆಟ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದರೆ ದೇಶಭಕ್ತಿಯನ್ನೇ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿದ್ದ ರವೀಂದ್ರ ಕೌಶಿಕ್ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಕೇಳಿದ ಅಧಿಕಾರಿ ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಹೌದು, ನಾನು ದೇಶಕ್ಕಾಗಿ ಬದುಕ್ತೀನಿ ಅಂತ ಹೇಳಿಬಿಟ್ರು. ಇವರ ಈ ಉತ್ತರ ಕೇಳಿ ಅಧಿಕಾರಿಗಳು ಮೌನವಾದರು. ಅದರಂತೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ ಅಂತ ಮನೆಯಲ್ಲಿ ಹೇಳಿಬಿಟ್ಟ ರವೀಂದ್ರ ಕೌಶಿಕ್ ವಾಪಸ್ ಮನೆ ಸೇರಲೇ ಇಲ್ಲ. ರವೀಂದ್ರ ಕೌಶಿಕ್ 1973ರಲ್ಲಿ ಮನೆ ಬಿಟ್ಟು ಹೋಗಿದ್ದು ದೇಶದ ಅತ್ಯಂತ ನಿಗೂಢ ಹಾಗೂ ಟಫ್ ತರಬೇತಿಗೆ. 2 ವರ್ಷಗಳ ಕಠಿಣ ತರಬೇತಿಯಲ್ಲಿ ರವೀಂದ್ರ ಕೌಶಿಕ್ ಫುಲ್ ಬದಲಾಗಿ ಹೋದರು. ಒಂದು ರಹಸ್ಯ ಸ್ಥಳದಲ್ಲಿ ರವೀಂದ್ರ ಕೌಶಿಕ್ಗೆ ಟ್ರೈನಿಂಗ್ ನೀಡಲಾಯಿತು. ಹಗಲು ರಾತ್ರಿ ಅನ್ನದೇ ತರಬೇತಿ ನೀಡಲಾಯಿತು. ಇಲ್ಲಿ ಇವರಿಗೆ ಪಂಜಾಬಿ ಚೆನ್ನಾಗಿ ಬರ್ತಿತ್ತು. ಆದರೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂದರೆ ಇದೊಂದೇ ಭಾಷೆ ಸಾಲಲ್ಲ. ಇದಕ್ಕಾಗಿಯೇ ಉರ್ದು ಕಲಿತರು. ಜೊತೆಗೆ ಇಸ್ಲಾಂ ಗ್ರಂಥಗಳನ್ನು ಓದಿ ಅದರ ಸೂಕ್ಷ್ಮತೆಗಳನ್ನು ತಿಳಿದುಕೊಂಡ್ರು. ತಾವು ಯಾವುದೇ ಕಾರಣಕ್ಕೂ ಹಿಂದೂ ಅನ್ನೋದು ಗೊತ್ತಾಗದಿರಲಿ ಅಂತ ಮುಂಜಿ ಕೂಡ ಮಾಡಿಸ್ಕೊಂಡ್ರು. ಎಲ್ಲವನ್ನು ಕರಗತ ಮಾಡಿಕೊಂಡು 1975ರಲ್ಲಿ ಭಾರತದ ಎಲ್ಲ ದಾಖಲೆಗಳಿಂದ ರವೀಂದ್ರ ಕೌಶಿಕ್ ಅನ್ನೋ ಹೆಸರನ್ನ ಶಾಶ್ವತವಾಗಿ ಡಿಲೀಟ್ ಮಾಡಿಕೊಂಡ್ರು. ಇಲ್ಲಿಂದ ಇವರ ಹೊಸ ಜೀವನ ಶುರುವಾಯಿತು. ರವೀಂದ್ರ ಕೌಶಿಕ್ ನಬಿ ಅಹಮದ್ ಶಾಕಿರ್ ಎಂಬ ಹೊಸ ಹೆಸರಿನೊಂದಿಗೆ ಪಾಕಿಸ್ತಾನಕ್ಕೆ ಕಾಲಿಟ್ಟರು.
ನಿಜ ಹೇಳಬೇಕಂದ್ರೆ ಇದು ಬೆಂಕಿ ಜೊತೆಗೆ ಸರಸ ಅಂತಾನೆ ಹೇಳಬಹುದು. ಸತ್ಯ ಗೊತ್ತಾಗಿ ಬಿಟ್ರೆ ಕಥೆ ಮುಗಿದು ಹೋದಂತೆ. ಈ ಸತ್ಯ ಅರಿತಿದ್ರೂ ರವೀಂದ್ರ ಕೌಶಿಕ್ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರು. ಹೀಗೆ ಶತ್ರು ರಾಷ್ಟ್ರಕ್ಕೆ ಕಾಲಿಟ್ಟ ರವೀಂದ್ರ ಕೌಶಿಕ್ ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನ ಪಡೆದರು. ಅಷ್ಟೊತ್ತಿಗೆ ಅಲ್ಲಿ ಸೇನಾ ಆಡಳಿತ ಇರುತ್ತೆ. ಜಿಯಾ ಉಲ್ ಹಕ್ ದಂಡ ನಾಯಕನಾಗಿರ್ತಾರೆ. ಆಗ ಸ್ಥಳೀಯ ಪತ್ರಿಕೆಯಲ್ಲಿ ಸೇನೆಗೆ ಬೇಕಾಗಿದ್ದಾರೆ ಅನ್ನೋ ಜಾಹೀರಾತು ಪ್ರಕಟವಾಗುತ್ತೆ. ಇದನ್ನ ನೋಡಿದ ರವೀಂದ್ರ ಕೌಶಿಕ್ ಅರ್ಜಿ ಹಾಕ್ತಾರೆ. ಅಷ್ಟೇ ಅಲ್ಲ, ಸೇನೆಗೆ ಸೆಲೆಕ್ಟ್ ಆಗಿಯೂ ಬಿಡ್ತಾರೆ. ನೋಡಿ, ಒಂದು ಶತ್ರು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಬದುಕೋದು ಬೇರೆ, ಅದೇ ದೇಶದ ಸೇನೆಯಲ್ಲಿ ಸೇರಿ ಅಲ್ಲಿನ ವಿಚಾರಗಳನ್ನ ತಾಯ್ನಾಡಿಗೆ ಕಳಿಸೋದೇ ಬೇರೆ. ಇದಕ್ಕೆ ತ್ರಿಬಲ್ ಗುಂಡಿಗೆ ಬೇಕು. ಆದರೆ ಇದಕ್ಕಿಂತಲೂ ಹೆಚ್ಚಿನ ಗಂಡೆದೆ ರವೀಂದ್ರ ಕೌಶಿಕ್ ಅವರಿಗೆ ಇತ್ತು. ಇದರಿಂದಲೇ ಈ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ. ಇಲ್ಲಿ ರವೀಂದ್ರ ಕೌಶಿಕ್ ತಮ್ಮ ಚಾಣಾಕ್ಷತನದಿಂದ ಸೇನೆಯ ನಂಬಿಕೆ ಗಳಿಸಿ ಸೇನೆಯ ಲೆಕ್ಕಪತ್ರ ವಿಭಾಗದಲ್ಲಿ ಸೇರಿಕೊಳ್ತಾರೆ. ಬಳಿಕ ಮೇಜರ್ ಹುದ್ದೆಗೇರ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಭಾರತಕ್ಕೆ ಅತ್ಯಂತ ನಿರ್ಣಾಯಕವಾಗಿತ್ತು. 1979ರಿಂದ 1983ರವರೆಗೆ ಪಾಕಿಸ್ತಾನ ಸೇನೆಯ ಹೃದಯ ಭಾಗದಲ್ಲೇ ಕುಳಿತು ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯ ಮಾಹಿತಿಗಳನ್ನು ರವೀಂದ್ರ ಕೌಶಿಕ್ ಭಾರತಕ್ಕೆ ರವಾನಿಸಿದ್ರು. ಪಾಕಿಸ್ತಾನದ ಪ್ರತಿಯೊಂದು ಸೇನಾ ಹೆಜ್ಜೆಯು ಭಾರತಕ್ಕೆ ಮುಂಚಿತವಾಗಿಯೇ ತಿಳಿದಿತ್ತು. ಇದು ಪಾಕ್ ವಿರುದ್ಧ ಭಾರತ ಹಲವು ವಿಷಯಗಳಲ್ಲಿ ಮೇಲುಗೈ ಸಾಧಿಸಲು ಕಾರಣವಾಗಿತ್ತು. ಆದರೆ ಎಲ್ಲಿಯೂ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಪರಿಸ್ಥಿತಿ ಬೇರೆಯದ್ದೇ ಆಗ್ತಿತ್ತು. ಆದರೆ ಎಲ್ಲೂ ಎಳ್ಳಷ್ಟು ಅನುಮಾನ ಬಾರದಂತೆ ಈ ಕೆಲಸ ಮಾಡ್ತಿದ್ರು ರವೀಂದ್ರ ಕೌಶಿಕ್. ರವೀಂದ್ರ ಕೌಶಿಕ್ ತಾವು ಭಾರತೀಯ ಗೂಢಾಚಾರಿ ಅನ್ನೋದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಗೊತ್ತಾಗಬಾರ್ದಿತ್ತು. ಇದೇ ಕಾರಣಕ್ಕೆ ಮತ್ತೊಂದು ಕೆಲಸ ಮಾಡ್ತಾರೆ. ಸೇನಾ ಘಟಕದಲ್ಲಿದ್ದ ಒಬ್ಬ ಟೈಲರ್ ಇರ್ತಾರೆ. ಅವರಿಗೊಬ್ಬ ಅಮನತ್ ಅನ್ನೋ ಮಗಳಿರ್ತಾರೆ. ಆಕೆಯನ್ನ ಪ್ರೀತಿಸಿ ಮದುವೆಯಾಗ್ತಾರೆ ರವೀಂದ್ರ ಕೌಶಿಕ್. ಒಂದು ವಿಚಾರ ಅಂದರೆ ಆಕೆಗೂ ಕೂಡ ತನ್ನ ನಿಜವಾದ ಗುರುತನ್ನ ರವೀಂದ್ರ ಕೌಶಿಕ್ ಬಿಟ್ಟುಕೊಟ್ಟಿರಲಿಲ್ಲ. ಕೆಲ ಮಾಹಿತಿಯ ಪ್ರಕಾರ ರವೀಂದ್ರ ಕೌಶಿಕ್ಗೆ ಮಗ ಇದ್ದಾನೆಂದು ಹೇಳಿದರೆ, ಕೆಲವರು ಮಗಳು ಇದ್ದಾಳೆ ಅಂತ ಹೇಳ್ತಿವೆ. ರವೀಂದ್ರ ಕೌಶಿಕ್ ಅವರು ನೀಡಿದ ಕೊಡುಗೆಗಳು ರಾನಾ ಅತ್ಯಂತ ಪ್ರಸಿದ್ಧ ಏಜೆಂಟ್ ಅನ್ನಾಗಿ ಮಾಡಿತ್ತು. ಇವರ ಕಾರ್ಯಕ್ಷಮತೆಗೆ, ಚಾಣಾಕ್ಷತನಕ್ಕೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮನಸೊತ್ತಿದ್ರು. ಅದಲ್ಲದೆ ದಿ ಬ್ಲ್ಯಾಕ್ ಟೈಗರ್ ಅನ್ನೋ ಬಿರುದನ್ನು ಕೂಡ ಕೊಟ್ಟಿದ್ರು. ರವೀಂದ್ರ ಕೌಶಿಕ್ ಪಾಕಿಸ್ತಾನದ ಸೇನೆಗೆ ಒಂದಷ್ಟು ಅನುಮಾನ ಬಾರದಂತೆ ಕೆಲಸ ಮಾಡ್ತಿದ್ರು. ಹೀಗಿರುವಾಗಲೇ ಒಂದು ಎಡವಟ್ಟು ನಡೆದು ಹೋಗುತ್ತೆ. ಅಲ್ಲಿಗೆ ಎಲ್ಲವೂ ಬಯಲಾಗಿ ಬಿಡುತ್ತೆ. ಅದು ಹೇಗಂದ್ರೆ, ಅದು 1983ರ ಮಾತು. ರಾ ಮಾಡಿದ ಎಡವಟ್ಟಿನಿಂದ ದೇಶ ಕಂಡ ಅಪ್ರತಿಮ ಗೂಢಾಚಾರಿ ಅಪಾಯದಲ್ಲಿ ಸಿಲುಕಿ ಬಿಡ್ತಾರೆ. ಅದೇನಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ರವೀಂದ್ರರನ್ನ ಸಂಪರ್ಕಿಸಲು ಭಾರತದಿಂದ ಇನ್ಯತ್ ಮಸೀಹ್ ಅನ್ನೋ ಇನ್ನೊಬ್ಬ ಏಜೆಂಟ್ ಅನ್ನ ರಾ ಕಳಿಸಿತ್ತು. ಆದರೆ ಆಗಿದ್ದೇ ಬೇರೆ. ರಾ ಸರಿಯಾಗಿ ತರಬೇತಿ ನೀಡದಿದ್ದಕ್ಕೋ ಏನೋ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISI ಕೈಗೆ ಇನ್ಯಾತ್ ಮಸೀಹ್ ಸಿಕ್ಕಿಬಿಟ್ರು. ISI ಕೊಟ್ಟ ಟ್ರೀಟ್ಮೆಂಟ್ಗೆ ಇನ್ಯತ್ ಮಸೀಹ್ ರವೀಂದ್ರ ಕೌಶಿಕ್ ಬಗ್ಗೆ ಬಾಯಿಬಿಟ್ಟ. ಅಲ್ಲಿಗೆ ರವೀಂದ್ರ ಕೌಶಿಕ್ ಅವರ 8 ವರ್ಷಗಳ ಶ್ರಮ, ತ್ಯಾಗ ಎಲ್ಲವೂ ಒಂದೇ ಕ್ಷಣದಲ್ಲಿ ಮುಗಿದು ಹೋಯಿತು. ಭಾರತದ ಗೂಢಾಚಾರಿಯ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣವೇ ಪಾಕಿಸ್ತಾನದ ಸೇನೆ ರವೀಂದ್ರ ಕೌಶಿಕ್ ಜೊತೆ ಸಿಕ್ಕಿಬಿದ್ದಿದ್ದ ಏಜೆಂಟ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿತ್ತು. ಇದ್ಯಾವುದು ಗೊತ್ತಿರದ ರವೀಂದ್ರ ಕೌಶಿಕ್ ಇನ್ಯಾತನ್ನ ಮೀಟ್ ಮಾಡಲು ಬಂದರು. ಆಗ ರವೀಂದ್ರ ಕೌಶಿಕ್ ಅನ್ನ ಬಂಧಿಸಲಾಯಿತು. ಸಿಯೋಲ್ಕೋಟ್ನ ಚಿತ್ರಹಿಂಸಾ ಕೇಂದ್ರದಲ್ಲಿ ಅವರಿಗೆ ಅಕ್ಷರಶಃ ನರಕವನ್ನು ತೋರಿಸಲಾಯಿತು. 1985ರಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಮರಣ ದಂಡನೆಯನ್ನು ವಿಧಿಸಿತು. ಆದರೆ ಬಳಿಕ ಅದನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಲಾಯಿತು. ಪಾಕಿಸ್ತಾನದ ಸಿಯಾಲ್ಕೋಟ್, ಲಖ್ಪತ್ ಮತ್ತು ಮಿಯಾನಾಲ್ವಿ ಸೇರಿ ವಿವಿಧ ಜೈಲುಗಳಲ್ಲಿ 15 ವರ್ಷಗಳ ಕಾಲ ರವೀಂದ್ರ ಕೌಶಿಕ್ ನರಕವನ್ನು ಅನುಭವಿಸಿದರು. ಇಲ್ಲೊಂದು ವಿಪರ್ಯಾಸದ ಸಂಗತಿ ಅಂದರೆ, ಪಾಕಿಸ್ತಾನದ ಸೇನೆ ರವೀಂದ್ರ ಕೌಶಿಕ್ ಅವರನ್ನು ಸೆರೆ ಹಿಡಿದಾಗ ಭಾರತ ಸರ್ಕಾರ ಆತ ನಮ್ಮ ಏಜೆಂಟ್ ಅನ್ನೋದನ್ನು ಒಪ್ಪಿಕೊಳ್ಳೇ ಇಲ್ಲ. 1983ರಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ರವೀಂದ್ರ ಕೌಶಿಕ್ರನ್ನ ಬಿಡಿಸೋ ಪ್ರಯತ್ನ ಮಾಡಲೇ ಇಲ್ಲ. ಯಾರನ್ನ ಬ್ಲ್ಯಾಕ್ ಟೈಗರ್ ಅಂತ ಕರೆದಿದ್ರೋ ಆ ಇಂದಿರಾ ಗಾಂಧಿಯವರೇ ಆ ವಿಚಾರದಲ್ಲಿ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದಕ್ಕೆ ರಾಜತಾಂತ್ರಿಕ ಕಾರಣಗಳನ್ನು ಕೊಟ್ಟು ಸುಮ್ಮನಾಗಿ ಬಿಟ್ಟರು. ಸರ್ಕಾರ ತೆಗೆದುಕೊಂಡ ಅವತ್ತಿನ ನಿರ್ಧಾರ ಸರಿಯಾಗಿಯೇ ಇತ್ತು. ತನ್ನ ಏಜೆಂಟ್ ಎಂದು ರವೀಂದ್ರ ಕೌಶಿಕ್ ಅವರನ್ನ ಭಾರತ ಒಪ್ಪಿಕೊಂಡಿದ್ದರೆ ಭಾರತಕ್ಕೆ ಹಿನ್ನಡೆಯಾಗ್ತಿತ್ತು ಅನ್ನೋದೇನೋ ಸರಿ. ಆದರೆ ದೇಶಕ್ಕಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟ ಯೋಧನನ್ನ ದೇಶ ಕಾಪಾಡಿಕೊಳ್ಳದೇ ಇದ್ದದ್ದು ಮಾತ್ರ ತರವಲ್ಲ ಅಂತಾನೆ ಹೇಳಬಹುದು.
ಹೀಗೆ ಸೆರೆಮನೆಯಲ್ಲಿ ಯಾತನೆ ಅನುಭವಿಸಿ ಕ್ಷಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳಿ 2001ರಲ್ಲಿ ಪ್ರಾಣ ಬಿಟ್ಟರು. ದೇಶಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ರವೀಂದ್ರ ಕೌಶಿಕ್ ತಮ್ಮ ದೇಶದಿಂದ ಸಾವಿರಾರು ಮೈಲಿ ದೂರದಲ್ಲಿ ಒಬ್ಬ ಅನಾಥನಂತೆ ಸಾವನ್ನಪ್ಪಿದ್ರು. ಹೀಗೆ ಸಾಯೋಕ್ಕೂ 3 ದಿನದ ಹಿಂದೆಯೇ ಹೆತ್ತವರಿಗೆ ಪತ್ರ ಬರೆದು ತಾನು ಅಮೆರಿಕಾದ ಏಜೆಂಟ್ ಆಗಿದ್ದಿದ್ರೆ 3 ದಿನದಲ್ಲೇ ಬಿಡುಗಡೆ ಆಗ್ತಿದ್ದೆ ಅಂತ ಹೇಳಿದರು. ರವೀಂದ್ರ ಕೌಶಿಕ್ ಸತ್ತ ಸುದ್ದಿಯನ್ನು ಕೇಳಿ ಅವರ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆದರೆ ಭಾರತ ಸರ್ಕಾರ ಮಾತ್ರ ರವೀಂದ್ರ ಕೌಶಿಕ್ರನ್ನ ತನ್ನ ಏಜೆಂಟ್ ಅಂತ ಒಪ್ಪಿಕೊಳ್ಳೇ ಇಲ್ಲ. ರವೀಂದ್ರ ಕೌಶಿಕ್ ಅವರ ಅಣ್ಣ ರಾಜೇಶ್ವರನಾಥ್ ಹಾಗೂ ಅವರ ತಾಯಿ ಆಮ್ಲಾದೇವಿ ಸರ್ಕಾರಕ್ಕೆ ಹಲವು ಪತ್ರಗಳನ್ನು ಬರೆದು ಕೌಶಿಕ್ ಬಿಡುಗಡೆಗೆ ಪ್ರಯತ್ನಿಸಿದರು. ಆದರೆ ಆಗಿನ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ಬರಲೇ ಇಲ್ಲ. ಬದಲಿಗೆ ಅವರ ಕುಟುಂಬಕ್ಕೆ ತಿಂಗಳಿಗೆ ಕೇವಲ 500 ರೂಪಾಯಿ ಸಹಾಯಧನ ನೀಡಲಾಗ್ತಿತ್ತು. ಬಳಿಕ ಅದನ್ನು 2,000 ರೂಪಾಯಿಗಳಿಗೆ ಏರಿಸಿತ್ತು ಅಷ್ಟೇ. ಹೀಗಿರುವಾಗಲೇ 2006ರಲ್ಲಿ ರವೀಂದ್ರ ಕೌಶಿಕ್ ಅವರ ತಾಯಿ ಅಮ್ಲಾದೇವಿ ನಿಧನರಾಗ್ತಾರೆ. ಇದಾದ ಮೇಲೆ ಆ ಹಣ ಬರೋದು ಕೂಡ ನಿಂತು ಹೋಯಿತು. ಹೀಗೆ ಆ ವೀರನಿಗೆ ಸಲ್ಲಬೇಕಾದ ನಿಜವಾದ ಗೌರವವನ್ನು ನೀಡಲೇ ಇಲ್ಲ. ಅಷ್ಟೇ ಅಲ್ಲ, ಈ ರಾಷ್ಟ್ರ ಪ್ರೇಮಿಯ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಬರೆಯಲೂ ಇಲ್ಲ. ಇದೆಂತಹ ವಿಪರ್ಯಾಸ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.